ಏನಾಯ್ತು ಸರ್ಪ್ರೈಸ್ ವಿಸಿಟ್? ಹ್ಞೂ ಕಣ, ನೀನ್ ನೋಡ್ಬೇಕು ಅನ್ನಿಸ್ತು ಬಂದ್ಬಿಟ್ಟೆ. ನೀನ್ ನೋಡ್ದೆ ಜಾಸ್ತಿ ದಿನ ನನ್ನ ಕೈಲಿ ಇರಕ್ಕಾಗಲ್ಲ ಕಣೋ. ಈ ನೀರಿಂದ ಆಚೆ ಮೀನ್ ಬಿದ್ದ ಒದ್ದಾಡುತ್ತಲ್ಲ, ಹಂಗೆ ವಿಲವಿಲ ಅಂತ ಒದ್ದಾಡ್ಬಿಡುತ್ತೆ ಈ ಮನ್ಸು. ನೀನ್ ನೋಡ್ಬೇಕು ಅಂತ ಮನ್ಸು ಹೇಳ್ತು, ಬಂದ್ಬಿಟ್ಟೆ. ಒಳ್ಳೇದಾಯ್ತು ಬಿಡು. ನನಗೂ ನೀನು ನೋಡಿದ್ರೆ ಒಂಥರ ನೆಮ್ಮದಿ, ಸಮಾಧಾನ. ನಾನಿನ್ನೂ ಕುಸ್ತಿಲ್ಲ, ಗಟ್ಟಿಯಾಗಿದ್ದೀನಿ ಅಂದ್ರೆ ಅದಕ್ಕೆ ನೀನೇ ಕಾಣ. ನನ್ನ ತಪ್ಪು. ಅತ್ತಿಗೆ ಮೇಲೆ ಮಗು ಮೇಲೆ ಪ್ರೀತಿ ಇಟ್ಟಿದ್ಯಲ್ಲೋ, ಅದು ಟಾನಿಕ್ ತರ ಕೆಲಸ ಮಾಡ್ತಾ ಇದೆ. ಅವ್ರನ್ನ ಹುಡುಕ್ತಾ ಇದೆಯಲ್ಲ, ಆ ಶಕ್ತಿ ತುಂಬ್ತಾ ಇರದೆ ಆ ಪ್ರೀತಿ ಕಣ. ಗೆಳೆಯ, ಅತ್ತಿಗೆ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ನಿನ್ ಜೊತೆಗೇ ಇದ್ದಾರೆ. ಅಲ್ಲೇ ಸೀತಾರಾಮ ವನವಾಸ ಮುಗಿದಲ್ಲಿ ಒಂದಾದ್ರು ತಾನೆ, ಹಾಗೆ ನೀವು ಒಂದಾಗೇ ಆಗ್ತೀರಿ. ಓಕೆ, ಭರವಸೆ ಕಳ್ಕೋಬಾರ್ದು. ಅದನ್ನೇ ಹೋಗಿ ಕಳ್ಕೊಳ್ಳೋದಕ್ಕೆ ಸಾಧ್ಯ? ಅದನ್ನ ಕಳ್ಕೊಂಡ್ರೆ ಎಲ್ಲಾನು ಕಳ್ಕೊಂಡಾಗೆ. ನನ್ನ ಬದುಕಿಗೆ ಒಂದು ಮೀನಿಂಗೇ ಇರಲ್ಲ. ಆ ಭರವಸೆ ಮೇಲೆ ನಾನು ಬದುಕಿರೋದು, ಇನ್ನೂ ಬದುಕಿರ್ತೀನಿ. ನಾನು ಸಾವಿರಾರು ಮೈಲ್ ಅಲ್ದಿದ್ದೀನಿ, ಅವ್ರಿಲ್ದೆ ನಾನು ಇಲ್ಲ ಕಣ. ನನ್ನ ದಿನ ಶುರು ಆಗೋದು ಮುಗಿಯೋದು ಅವ್ರ ನೆನಪಿಂದಾನೆ. ಇಷ್ಟು ವರ್ಷ ಅವ್ರ ನೆನಪಲ್ಲೇ ಕಳೆದಿದ್ದೀನಿ. ಹೇಯ್, ಯಾಕೋ ಇಷ್ಟೊಂದು ಸೆಂಟಿ ಆಗ್ತಾ ಇದೆಯಾ? ಗೆಳೆಯ, ಅವ್ರು ಹುಟ್ಟಿರೋದೇ ನಿನಗೋಸ್ಕರ ಕಣೋ. ಆಮೇಲೆ ಎಲ್ಲಿಗೆ ಹೋಗ್ತಾರೆ? ಸಿಕ್ಕೇ ಸಿಗ್ತಾರೆ. ಆಮೇಲೆ ನೆಕ್ಸ್ಟ್ ಎಲ್ಲಿಗಪ್ಪ ಟ್ರಿಪ್ಪು? ಯಾವ ಊರು? ಕುಶಾಲನಗರ. ಅಲ್ಲಿ ನಮ್ದೊಂದು ಫ್ಯಾಕ್ಟ್ರಿ ಇತ್ತಲ್ವೇನಾ? ಬಿಡ, ಇದೆಲ್ಲ ಯಾಕೆ ಜ್ಞಾಪಿಸ್ತೀಯ? ನೋಡಾನಂದ, ಅದು ಯಾವುದು ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಭೂಮಿಕಾ, ನನ್ನ ಮಗು. ಅವ್ರು ನೋಡ್ಕೊಂಡು ಹೊರಟಿದ್ದೀನಿ. ಸಿಕ್ಕಿದ್ರೆ ಸಿಗ್ಬೋದು. ಗೆಳೆಯ, ನೀನ್ ಯಾಕೆ ಅವ್ರನ್ನ ಹುಡ್ಕೊಂಡು ಊರೂರು ಅಲಿಬೇಕು? ಅವ್ರಿಗೆ ಕೋಪ ಬಂದಿದೆ, ಮನಸ್ಸಿಗೆ ಬೇಜಾರಾಗಿದೆ, ಅದಕ್ಕೆ ಹೋಗಿದಾರಪ್ಪ. ಗೆಳೆಯ, ನೀನ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದೆಯೋ, ಅವರು ನಿನ್ನ ಅಷ್ಟೇ ಮಿಸ್ ಮಾಡ್ಕೋತಾ ಇರ್ತಾರೆ. ಅವ್ರು ಖಂಡಿತ ಬಂದೇ ಬರ್ತಾರೆ ಕಣೋ. ನನ್ನ ಪ್ರಕಾರ ನೀನು ಹುಡ್ಕೋದು ಬೇಡ ಅನ್ಸುತ್ತಪ್ಪ. ಸುಮ್ಮನೆ ನಿನ್ನ ಟೈಮು, ಎನರ್ಜಿ, ಕಾರ್ಗೆ ಹಾಕೋ ಪೆಟ್ರೋಲು ಎಲ್ಲ ವೇಸ್ಟ್ ಅನ್ಸುತ್ತೆ. ಸಾಕು, ಸುಮ್ಮನೆ ಇರಪ್ಪ. 5 ವರ್ಷದಿಂದ ಇದೇ ಹೇಳ್ತಾ ಇದೀಯ, ಏನೂ ಬದಲಾಗಿಲ್ಲ. ನೋಡೋ, ನೀನು ಬೇರೆ ಏನಾದರೂ ಹೇಳಿ ಸಮಾಧಾನ ಮಾಡಾಗಿದ್ರೆ ಮಾಡು, ಮತ್ತೆ ಅದನ್ನೇ ಹೇಳ್ಬೇಡ. ನೋಡೋ, ನೀನು ಹೇಳೋ ಹಾಗೆ ಒಂದು ವೇಳೆ ಅವ್ರು ಬರೋ ಹಾಗಿದ್ದಿದ್ರೆ ಯಾವಾಗಲೂ ಬರ್ತಾ ಇದ್ರು. ಇಷ್ಟು ವರ್ಷ ಕಾಯೋ ಅಗತ್ಯ ಇರಲಿಲ್ಲ. ನನಗೆ ಗೊತ್ತು ಕಣ, ಅವ್ರಿಗೆ ನನ್ನ ಮೇಲೆ ವಿಪರೀತ ಕೋಪ ಇದೆ. ಅದಷ್ಟೇ ಕರಗಲ್ಲ. ಗೆಳೆಯ, ಯಾಕೆ ಹಂಗೆ ಅನ್ಕೋತೀಯ? ಅವ್ರಿಗೆ ಬೇರೆ ಏನೋ ಕಷ್ಟ ಇರ್ಬೋದಪ್ಪ, ಯಾರಿಗೆ ಗೊತ್ತು? ಇಲ್ಲ ಅನ್ನದ, ಎಲ್ಲದಕ್ಕೂ ನಾನೇ ಕಾರಣ. ನಾನು ಸತ್ಯ ಮುಚ್ಚಿಡಬಾರ್ದಾಗಿತ್ತು. ಅದನ್ನು ಹೇಳಿದಿದ್ರೆ ಇಷ್ಟೆಲ್ಲ ಏನೂ ಆಗ್ತಾನೆ ಇರಲಿಲ್ಲ. ಈಗ ಅವ್ರನ್ನ ಹುಡುಕಿ ಅವ್ರ ಮುಂದೆ ನಾನು ಕೈ ಮುಗಿದು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳೋವರೆಗೂ